ಅಸಂಘಟಿತ ವಲಯದ ಕಾರ್ಮಿಕರು ಈ ರಾಜ್ಯದ ಬಹುದೊಡ್ಡ ಆಸ್ತಿ ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೀದರ್ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲೆಯ ವಿವಿಧ ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಾಜ್ಯದ ದುಡಿಯುವ ಜನರಲ್ಲಿ 85% ಅಸಂಘಟಿತ ವಲಯದ ಕಾರ್ಮಿಕರಾಗಿದ್ದಾರೆ. ವಿವಿಧ ವಲಯದಲ್ಲಿ ಕಾರ್ಯನಿರ್ವಹಿಸುವುದರ ಮೂಲಕ ರಾಜ್ಯಕ್ಕೆ ದೊಡ್ಡ ಶಕ್ತಿಯಾಗಿದ್ದಾರೆ ಎಂದರು. ರಾಜ್ಯದಲ್ಲಿ ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆಯಡಿ 101 ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನ ಗುರುತಿಸಲಾಗಿದ್ದು, ಸುಮಾರು 35 ಲಕ್ಷ ಕಾರ್ಮಿಕರು ಒಳಗೊಂಡಿದ್ದಾರೆ. ಅವರನ್ನು ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗಿದೆ ಎಂದರು. ಬೀದರ್ ಜಿಲ್ಲೆಯಲ್ಲಿ 59,493 ಕಾರ್ಮಿಕರು ನೋಂದಾಯಿಸಿಯಾಗಿದ್ದು, ಅವರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತಿದ್ದು, ಅಪಘಾತ ಸಂಭವಿಸಿದಲ್ಲಿ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ಹಾಗೆಯೇ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕ ವಿಮಾ ಯೋಜನೆಯಡಿ 4 ಲಕ್ಷ ರೂಪಾಯಿವರೆಗೆ ವಿಮಾ ಸೌಲಭ್ಯ ನೀಡಲಾಗುವುದು ಎಂದರು. ಆಶಾದೀಪ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನರಿಗೆ ಉದ್ಯೋಗ ನೀಡಿದಲ್ಲಿ 50% ವೇತನ ಕಾರ್ಮಿಕ ಇಲಾಖೆ ಕಡೆಯಿಂದ ನೀಡಲಾಗುವುದು. ಜಿಲ್ಲೆಯಲ್ಲಿ ಯಾವ ರೀತಿ ಸಂಸ್ಥೆ ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಮಿಕರನ್ನ ನೇಮಿಸಲಾಗುತ್ತದೋ ಅದೇ ಮಾದರಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಆಗುವ ಹಾಗೆ ಮಾಡುವುದಾಗಿ ಹಾಗೂ ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಅಧಿನಿಯಮ ರೂಪಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಮೇಲೆ ಶ್ರಮಿಕರಿಗಾಗಿ ಅನೇಕ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತಂದು ಕಾರ್ಮಿಕರ ಬಾಳಿಗೆ ಬೆಳಕಾಗಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಕಾರ್ಮಿಕರ ಮಕ್ಕಳಿಗಾಗಿ ವಸತಿ ಶಾಲೆ ನಿರ್ಮಾಣ ಮಾಡುವ ಕಾರ್ಯ ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಲೆಗೆ ಖಾನಾಪುರದಲ್ಲಿ ಸ್ಥಳ ಸೂಚಿಸಲಾಗಿದೆ ಎಂದರು. ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಮಾತನಾಡಿ, ಸಂತೋಷ್ ಲಾಡ್ ಅವರು ಬಡವರ, ದಲಿತರ, ದೀನ ದಲಿತರ, ಕಾರ್ಮಿಕರ ಬಗ್ಗೆ ಅಪಾರವಾದ ಕಾಳಜಿ, ಕಳಕಳಿ, ಪ್ರೀತಿ ಉಳ್ಳವರು. ಸಾಮಾಜಿಕ ನ್ಯಾಯ, ಸಮಾಜದ ನಿರ್ಮಾಣ ಮಾಡಲು ಹಾಗೂ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸದಾ ಶ್ರಮಿಸುವರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಶಾದೀಪ ಯೋಜನೆಯಡಿ ವೇತನ ಮರುಪಾವತಿ ಚೆಕ್ ವಿತರಣೆ, ಖಾಸಗಿ ವಾಹನ ಚಾಲಕರ ಅಪಘಾತ ಮರಣ ಪರಿಹಾರ ಧನ ಸಹಾಯ ಹಾಗೂ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಮೇಲ್ದಂಡೆ ಯೋಜನೆ ಅಧ್ಯಕ್ಷರಾದ ಬಾಬು ಹೊನ್ನ ನಾಯಕ್, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಡೀ ಭಾರತ ದೇಶದಲ್ಲಿ ಈ ಸಿನಿ ಬಿಲ್ ಎಲ್ಲಿ ಇಲ್ಲ. ಏನು ಸಿನಿ ಬಿಲ್ ಅಂತಂದ್ರೆ, ಯಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿಗೂ ಹೆಚ್ಚು ಜನ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆ ಟಿಕೆಟಿನ ಮೇಲೆ ನಾವು 1% 2% ಸೆಸ್ಸನ್ನು ಕಲೆಕ್ಟ್ ಮಾಡ್ತೀವಿ. ಅಷ್ಟೇ ದುಡ್ಡು ಕರ್ನಾಟಕ ಸರ್ಕಾರ ಸಹಭಾಗಿತ್ವವಾಗಿ ಆ ದುಡ್ಡನ್ನು ಕೊಡುತ್ತೆ. ಆ ದುಡ್ಡನ್ನ ಕಾರ್ಪೊರೇಷನ್ ಮಾಡೋದ್ರ ಮುಖಾಂತರ ಸಿನಿ ಫೀಲ್ಡ್ ಅಂತಂದ್ರೆ ಕೇವಲ ಸಿನಿಮಾ ಆಕ್ಟರ್ಗಳಲ್ಲ, ಟಿವಿ ಸೀರಿಯಲ್ಸ್ ನಾಗಿ ಮಾಡ್ತಕ್ಕಂಥವ್ರು, ಸ್ಟಂಟ್ ಮ್ಯಾನ್ಗಳಿರ್ಬೋದು, ಮೇಕಪ್ ಆರ್ಟಿಸ್ಟ್ಗಳಿರ್ಬೋದು, ಅಲ್ಲಿ ಕೂಡ ಡೈಲಿ ವೇಜಸ್ ಹೋಗ್ತಕ್ಕಂಥ ಆರ್ಟಿಸ್ಟ್ಗಳಿದ್ದಾರೆ. ಅದ್ರ ಜೊತೆಗೆ ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು, ಡೊಳ್ಳು ಕುಣಿತ, ಈ ಹುಲಿ ಹೆಜ್ಜೆ ಮಾಡ್ತಕ್ಕಂಥವ್ರು, ಏನು ಕಾರ್ಯಕ್ರಮ ಕರ್ನಾಟಕ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ನೋಂದಾಯಿಸಿ ಮಾಡ್ಕೊಂಡಿದ್ದಾರೆ, ಡ್ರಾಮಾ ಮಾಡ್ತಕ್ಕಂಥವ್ರು, ಇವರೆಲ್ಲರೂ ಸೇರಿದ್ರೆ ಲಕ್ಷಾಂತರ ಜನರು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೂ ನಾವು ಈ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರ ಜೊತೆಗೆ ಅವರಿಗೆ ಸಾಮಾಜಿಕ ಭದ್ರತೆ ಕಾರ್ಯಕ್ರಮ ಕೊಡ್ತಾ ಇದೀವಿ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನೊಂದು ಸಲ ಟ್ರಾನ್ಸ್ಪೋರ್ಟ್ ಬಿಲ್ ತಂದಿದ್ದೇವೆ. ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಎಲ್ಲಾ ಡ್ರೈವರ್ಗಳು, ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು ಯಾರಿದ್ದಾರೆ, ಬರೀ ಆಟೋ ರಿಕ್ಷಾ ಡ್ರೈವರ್ ಅಲ್ಲ, ಆಟೋ ರಿಕ್ಷಾ ಡ್ರೈವರ್ಗಳು ಹಿಡಿದು ನೀವು ಸಿವಿಲ್ ಟ್ರಕ್ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ಗಳು ಇರ್ಬೋದು, 407 ಡ್ರೈವರ್ಗಳು ಇರ್ಬೋದು, ನಿಮ್ಮದೇ ಸ್ವಂತ 4 ವೀಲರ್ ಯಾವುದೇ ಗಾಡಿ ಇರ್ತಕ್ಕಂಥದ್ದು ನಿಮ್ಮಲ್ಲಿ ಕಮರ್ಷಿಯಲ್ ಲೈಸೆನ್ಸ್ ಇದ್ರೆ, ಅದ್ರ ಜೊತೆಗೆ ಕ್ಲೀನರ್ಗಳು, ಆಮೇಲೆ ಟೈರ್ ರಿಪೇರಿಂಗ್ ಯೂನಿಟ್ ಮಾಡ್ತಕ್ಕಂಥವ್ರು, ಗ್ಯಾರೇಜ್ ಮಾಲೀಕರು, 2 ವೀಲರ್ ಮೆಕ್ಯಾನಿಕ್ಸ್ಗಳು, ಟೂ ವೀಲರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ, ಲಾಜಿಸ್ಟಿಕ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥ, ಯಾರು ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರು ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಈ ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಬರ್ತಾರೆ. ನಮ್ಮ ಅಂದಾಜು ಮಟ್ಟಿಗೆ ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷ ಜನ ಇರತಕ್ಕಂಥ ಸಾಧ್ಯತೆ ಇದೆ. ನಮ್ಮಲ್ಲಿ ಇಲ್ಲಿವರೆಗೆ 11 ಲಕ್ಷ ಜನವರೆಗೆ ಇವತ್ತು ನಮ್ಮಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಅಪಘಾತದಲ್ಲಿ ಯಾರನ್ನ ತೀರು ಹೋದ್ರೆ ಅವ್ರಿಗೆ 5 ಲಕ್ಷ ಕೊಡ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ
ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. 20 ಜನ ಈ ಟ್ರಾನ್ಸ್ಪೋರ್ಟ್ ಏನು ನಾವು ಹೈವೇಗಳಾಗಿರ್ಬೋದು, ಸ್ಟೇಟ್ ಹೈವೇಗಳಾಗಿರ್ಬೋದು, ಈ ಆಕ್ಸಿಡೆಂಟ್ ಮುಖಾಂತರ ಇಡೀ ಭಾರತ ದೇಶದಲ್ಲಿ ಒಂದು ತಾಸಿಗೆ 20 ಜನ ಜೀವ ಕಳ್ಕೊಳ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಸುಮಾರು 1,72,000 ಜನರು ಸಾವು ಆಗ್ತಾ ಇದೆ. ಅದರ ಜೊತೆಗೆ ಇಂಡೈರೆಕ್ಟ್ ಆಗಿ ಸುಮಾರು 18 ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥದ್ದು ನೀತಿ ಆಯೋಗ ರಿಪೋರ್ಟ್ ಇದೆ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ 3% ಅಷ್ಟು ನಮ್ಮ GDP ಗ್ರೋತ್ಗೆ ಹಿನ್ನಡೆ ಆಗ್ತಕ್ಕಂಥದ್ದು ವರದಿ ಬಂದಿದೆ. ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರೇ ಒಬ್ಬ ಮನುಷ್ಯ ಆಕ್ಸಿಡೆಂಟ್ ಅಲ್ಲಿ ಸಾವಾದ್ರೆ ಅವನು ಬ್ರೆಡ್ ಅರ್ನರ್ ಆಗಿರ್ತಾನೆ. ಅವನ ವಯಸ್ಸಿರ್ತಕ್ಕಂಥ ಸುಮಾರು 20 ವರ್ಷದಿಂದ 45 ವರ್ಷ ಒಳಗಿರ್ತಕ್ಕಂಥ ಬಹಳಷ್ಟು ಶೇಕಡ 75% ಜನ ಇವತ್ತು ಸಾವಿಗೀಡಾಗ್ತಾ ಇದ್ದಾರೆ. ವಿಶೇಷವಾಗಿ 2 ವೀಲರ್ಸ್ ಮೋಟರ್ ಸೈಕಲ್ ಓಡಿಸ್ತಕ್ಕಂಥ ಯುವಕರು. ಅದಕ್ಕೆ ನಮ್ಮದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದುಗಡೆ ನಿಮ್ಮ ಜಿಲ್ಲಾಡಳಿತ ವತಿಯೊಂದಿಗೆ ತಮ್ಮ ನೇತೃತ್ವದಲ್ಲಿ ಸೇಫ್ಟಿ ಮೆಜರ್ಸ್ ಕೂಡ ಸ್ವಲ್ಪ ತಗೋಬೇಕು. ಬರೇ ಆಕ್ಸಿಡೆಂಟ್ ಆದ ತಕ್ಷಣ ದುಡ್ಡು ಕೊಡೋದಕ್ಕಿಂತ ಜಾಸ್ತಿ ಇದನ್ನು ಹೆಂಗೆ ಅವಾಯ್ಡ್ ಮಾಡಬೇಕಂತಕ್ಕಂಥದ್ದು ಒಂದು ಜಿಲ್ಲಾಡಳಿತ ಇಲ್ಲ ಜಿಲ್ಲಾವಾರು ಇದನ್ನ ಒಂದು ಬ್ಲೂ ಪ್ರಿಂಟ್ ಆಗಿ ಅವೇರ್ನೆಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದ್ಸಲ ಪ್ರಮುಖವಾಗಿ ಆಶಾದೀಪ ಅಂತ ಕಾರ್ಯಕ್ರಮ ಇದೆ. ಈ ಆಶಾದೀಪ ಕಾರ್ಯಕ್ರಮದಲ್ಲಿ ಯಾರು SC/ST ಅವರಿಗೆ ಕೆಲಸ ಕೊಡ್ತಾರೆ, ಯಾರು SC/ST ಅವರಿಗೆ ಕೆಲಸ ಕೊಡ್ತಾರೆ 50% ಅಷ್ಟು ಸಂಬಳ ನಾವು ಕೊಡ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. SC/TSP ಅಲ್ಲಿ ಅನ್ಲಿಮಿಟೆಡ್ ಇದೆ ಸರ್. ಇಲ್ಲಿವರೆಗೆ 20 ಕೋಟಿ ಕೊಟ್ಟಿದ್ದೀವಿ. ಸುಮಾರು 500 ಕೋಟಿವರೆಗೆ ಆದರೂ ಕೂಡ ನಮಗೆ ದುಡ್ಡಿನ ಕೊರತೆ ಇಲ್ಲ. ಇದು ಪ್ರಮುಖವಾಗಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಯಾರೇ SC/ST ಅವರಿಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನೀವೆಲ್ಲದೇ ಕೆಲಸ ಕೊಟ್ಟರೆ 50% ಅಷ್ಟು ದುಡ್ಡು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಸರ್. ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಇದು ಇನ್ಸೆಂಟಿವ್ ಬೇಸ್ಡ್ ಪ್ರೋಗ್ರಾಮ್ ಆಗಿದೆ ಸರ್. ಯಾರು ಸಣ್ಣ ಸಣ್ಣ ಉದ್ದಿಮೆದಾರರಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಜನರಿಗೆ ಲೋಕಲ್ ಅಲ್ಲಿ ಕೂಡ ಎಂಪ್ಲಾಯ್ಮೆಂಟ್ಗೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ತಾವು ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ಜಿಲ್ಲಾಡಳಿತ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಣ್ಣ ಉದ್ದಿಮೆದಾರರನ್ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ತಾವು ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದ್ಸಲ ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದ್ದೀವಿ. ಯಾರು ಉದ್ಯಮಿದಾರ 20 ಎಂಪ್ಲಾಯೀಸ್ಗಿಂತ ಜಾಸ್ತಿ 5 ವರ್ಷ ಕೆಲಸ ಮಾಡುತ್ತಾರೆ ಅವನು ಕಡ್ಡಾಯವಾಗಿ ಇನ್ಶೂರೆನ್ಸ್ನ ಪ್ರೀಮಿಯಂನ ತುಂಬಬೇಕು. ಅಂದ್ರೆ ಯಾವಾಗ ಉದ್ಯಮಿದಾರರಿಗೆ ಎಂಪ್ಲಾಯಿ ಡಿಫರೆನ್ಸ್ ಬಂದಾಗ ಅವನು ಗ್ರಾಚ್ಯುಟಿಗೋಸ್ಕರ ತಿರುಗಾಡಬಾರ್ದು. ಇದು ಒಂದು ಕಾನೂನು ತಂದಿದ್ದೇವೆ. ಇವತ್ತು ಸುಮಾರು 7,000ಕ್ಕೂ ಹೆಚ್ಚು ಕಂಪನಿಗಳು ಇದನ್ನು ಅಳವಡಿಸ್ಕೊಂಡಿದ್ದಾವೆ. ಇನ್ನು 10,000ಕ್ಕೂ ಹೆಚ್ಚು ಕಂಪನಿ ಅಳವಡಿಸ್ಕೋಬೇಕಾಗಿದೆ. ಹಂತದಲ್ಲಿ ಎಲ್ಲ ಕಂಪನಿಗಳು ಪ್ರೀಮಿಯಂ ಗ್ರಾಚ್ಯುಟಿ ಪ್ರೀಮಿಯಂ ತುಂಬಿಕೊಂಡ್ರೆ ಏನೇ ಡಿಫರೆನ್ಸ್ಗಳು ಬಂದಾಗ ಆ ಗ್ರಾಚ್ಯುಟಿ ದುಡ್ಡು ನೇರವಾಗಿ ಎಂಪ್ಲಾಯಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ 60 ಲಕ್ಷಕ್ಕಷ್ಟು ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಇನ್ನೊಂದು ಸರ್, ಮೊನ್ನೆ ತಾರೀಕು ನಾವು ಗುರುತಿದೆ ಮಿನಿಸ್ಟ್ರಿಯಲ್ ಬಿಲ್ ಅನ್ನು ತಂದಿದ್ದೇವೆ. ಎಲ್ಲರಿಗಿಂತ ಹೆಚ್ಚಾಗಿ ಮುಂದೆ ಬರ್ತಕ್ಕಂಥ ಡೊಮೆಸ್ಟಿಕ್ ಬಿಲ್ ಕೂಡ ತರ್ತಾ ಇದ್ದೀವಿ. ಡೊಮೆಸ್ಟಿಕ್ ಬಿಲ್ ನಲ್ಲಿ ಯಾರು ಮನೆ ಕೆಲಸ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಜಾಸ್ತಿ ಜನ ಹೆಣ್ಮಕ್ಳೇ ಇರ್ತಾರೆ, ಅವರಿಗೆ ಮಿನಿಮಮ್ ವೇಜಸ್ ಸಿಗ್ತಕ್ಕಂಥದ್ದು ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಸಿಗ್ತಕ್ಕಂಥ ಕಾರ್ಯಕ್ರಮ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದು ಒಂದು ಬಿಲ್ ತರ್ತಾ ಇದ್ದೀವಿ. ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗಿಂತ ಹೆಚ್ಚಾಗಿ ಸೇರಿರ್ತಕ್ಕಂಥ ಅನ್ಆರ್ಗನೈಸ್ ಸೆಕ್ಟರ್ ಅವರು ಏನು ಅಸಂಘಟಿತ ಕಾರ್ಮಿಕರನ್ನು ನಾವೇನು ಕರಿತಾ ಇದ್ದೀವಿ, ಇಡೀ ಭಾರತ ದೇಶದಲ್ಲಿ 90% ಜನರು ಅಸಂಘಟಿತ ಕಾರ್ಮಿಕರಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 85% ಜನರು ಅಸಂಘಟಿತ ಕಾರ್ಮಿಕರಾಗಿರ್ತೀವಿ. ಅದಕ್ಕೆ ಇವತ್ತು ನಾವು ನಮ್ಮ ಸರ್ಕಾರ, ನಮ್ಮ ಇಲಾಖೆ 101 ಕುಟುಂಬಗಳಿಗೆ ಸೇರಿಸಿ 101 ಕುಟುಂಬಗಳು ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಇಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ಎಲ್ಲ ಕುಟುಂಬದವರು ಇದ್ದಂಗೆ ಸಣ್ಣ ವೃತ್ತಿ ಮಾಡ್ತಕ್ಕಂಥವ್ರು, ಸಣ್ಣ ಕಸುಬಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಖಂಡ್ರೆ ಸಾಹೇಬರು ತಮ್ಮೆಲ್ಲ ಓದಿದ್ದಾರೆ. ಆ ಕಸುಬಿನ ಜನ ಸಣ್ಣ ಸಮಾಜದಲ್ಲಿ ಬಂದಿರತಕ್ಕಂಥ ಜನಗಳನ್ನ ಎಲ್ಲ ಸೇರಿಸಿ 101 ಸಮಾಜಗಳ ಜನ ಸೇರಿಸಿ ಇವತ್ತು ಅಸಂಘಟಿತರಂತ ನಾವು ಅವ್ರನ್ನ ಪರಿಗಣಿಸಿ ಬಂದ್ಮೇಲೆ ಯಾರ್ಯಾರಿದ್ದಾರೆ ಎಲ್ಲರಿಗೂ ಸೇರಿಸಿಕೊಂಡು ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಏನು ತತ್ವ ಸಿದ್ಧಾಂತನೇ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಕೊಟ್ಟರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂಥ ಘೋಷಣೆ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರು ನಾವು ಮಾಡಿದ್ದೀವಿ ಅಂತೇಳಿ ಬಹಳ ಹೆಮ್ಮೆಯಿಂದ ತಮ್ಮಲ್ಲಿ ಹೇಳಿಕೆ ಬರ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಜಿಲ್ಲೆಯಲ್ಲೂ
ಸುಮಾರು ಏನು ದುಡಿಯುವ ವರ್ಗದವರಿದ್ದಾರೆ, ಅಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ. ಇವತ್ತು ಇವರಿಗೆಲ್ಲರಿಗೆ ಸುಮಾರು ಎಲ್ಲ ಸೇರಿ ರಾಜ್ಯದಲ್ಲಿ ಲಕ್ಷಾಂತರ ಜನ ಎಲ್ಲ ಈ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾರೆ. ಅವರಿಗಾಗ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಇದು ನೋಡಿ, ಬಹಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವೆಲ್ಲ ಅಧ್ಯಯನ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ದುಡ್ಡಿದೆ. ಕಟ್ಟಡ ಕಾರ್ಮಿಕರು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಸೆಸ್ ತುಂಬ್ತಾರೆ ಪ್ರತಿಯೊಂದು ಇದು ನಾವು ಕಾಯ್ದೆ ಮಾಡಿದಂಥದ್ದು. ಹಿಂದೆ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಮನಮೋಹನ್ ಸಿಂಗ್ರವರು ಇದ್ದಾಗ, ಮಾನ್ಯ ಖರ್ಗೆಜಿಯವರು ಇದ್ದಾಗ, ಕಾರ್ಮಿಕ ಮಂತ್ರಿ ಇದ್ದಾಗ ESI ಆಸ್ಪತ್ರೆಗಳು ಬರುವಂಥದ್ದು. ISI ಆಸ್ಪತ್ರೆಗಳ ಮುಖಾಂತರ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ವೈದ್ಯಕೀಯ ಸೌಲಭ್ಯವನ್ನು ಕೊಡುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಯಾರು ಉನ್ನತ ಏನಾದರೂ ಶಿಕ್ಷಣಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಫೀ ಕಟ್ಟುವಂಥದ್ದು 60,000ವರೆಗೆ ಫೀ ಕಟ್ಟಲಿಕ್ಕೆ ಅವಕಾಶ ಇದೆ. 2 ಲಕ್ಷವರೆಗೆ ಶಸ್ತ್ರಚಿಕಿತ್ಸೆ ಅಂದರೆ ಅವರಿಗೆ ಅನಾರೋಗ್ಯ ಆಗಿರುವಂತಹ ಸಂದರ್ಭದಲ್ಲಿ ಅವ್ರಿಗೆ 2 ಲಕ್ಷವರೆಗೆ ಕೊಡುವಂಥದ್ದು ಈ ಒಂದು ಕಾರ್ಯಕ್ರಮ ಯೋಜನೆ ಇದೆ. ಅದರ ಜೊತೆಯಲ್ಲಿ ಇವತ್ತು ಯಾರು ಹೆರಿಗೆ ಆಯಿತು ಅಂದರೆ ನಮ್ಮ ಅಕ್ಕ ತಂಗಿಯಂದಿರಿಗೆ, ಸಹೋದರಿಯರಿಗೆ ಅವರಿಗೂ ಅನುದಾನ ಕೊಡುವಂಥದ್ದು. ಇವತ್ತು ಅವ್ರಿಗೆ ಏನಾದರೂ ಅಪಘಾತ ಆಯಿತು ಅಂತ ಹೇಳಿದ್ರೆ ಅಪಘಾತ ಆಗಿದ್ದಾಗ ಪರಿಹಾರ ಕೊಡುವಂತಹ ಕಾರ್ಯಕ್ರಮ. ಅವ್ರಿಗೆ ಎಲ್ಲ ರೀತಿಯಲ್ಲಿ ಇವತ್ತು ಅವರಿಗೆ ವಸತಿ ಕಟ್ಟಿಕೊಳ್ಳಲಿಕ್ಕೆ ಸಹಜ ರಾಜ್ಯದಾದ್ಯಂತ ಇವತ್ತು ಮರಣ ಪ್ರಕರಣಗಳಲ್ಲಿ ಇದ್ದ ತಕ್ಷಣ 50,000 ಪರಿಹಾರ ಕೊಡುವಂಥದ್ದು. ಹೀಗಾಗಿ ಅನೇಕ ರೀತಿಯಲ್ಲಿ ಪರಿಹಾರದ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಇವತ್ತು ನಾವು ಬಂದ ಮೇಲೆ ಪ್ರಾರಂಭ ಆಗಿದೆ. ಗಿಗ್ ಕಾರ್ಮಿಕರಿಗೆ ಸುಮಾರು 4 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಒದಗಿಸುವ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಂತ ಹೇಳಿ ನಮ್ಮ ಸರ್ಕಾರ ಬಂದಾಗ, ನೀವು ಬಂದ ನಂತರನೇ ಇದನ್ನು ಈಗಾಗಲೇ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಇದೆಲ್ಲ ನೀವೆಲ್ಲ ನಿಮಗೆಲ್ಲ ಕರಪತ್ರಗಳು ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಾವು ಕೊಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ, ಈ ಯೋಜನೆಯನ್ನು ಇವತ್ತು ನಾವು ಜಾರಿಗೆ ತಂದಿದ್ದೇವೆ. ಕಾರ್ಮಿಕರಿಗೆ ಸುಮಾರು 2 ಲಕ್ಷಗಳ ಅಪಘಾತ ಪರಿಹಾರ ಹಾಗೂ ರೂಪಾಯಿ 1 ಲಕ್ಷದವರೆಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವ ಯೋಜನೆ ಈಗಾಗಲೇ ನಾವು ಜಾರಿಗೆ ತಂದಿದ್ದೇವೆ. ಇವತ್ತು ನೋಡಿ, ಅಪಘಾತ ಆಗಿದಂತಹ ಸಂದರ್ಭದಲ್ಲಿ ಮರಣ ಆಗಿದ್ರೆ 1 ಲಕ್ಷಗಳ ಪರಿಹಾರ ವಿತರಿಸುವಂತಹ ಒಂದು ಕಾರ್ಯಕ್ರಮನೂ ಇದೆ. ಹೀಗಾಗಿ ಅನೇಕ ರೀತಿಯ ಕಾರ್ಯಕ್ರಮಗಳು ಇವತ್ತು ಎಲ್ಲ ರೀತಿಯಲ್ಲಿ ಕಾರ್ಮಿಕರಿಗೆ ಸುರಕ್ಷತೆ ಕೊಡುವಂತಹ ಒಂದು ಕಾರ್ಯಕ್ರಮ ಈಗಾಗಲೇ ನಾವು ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಅಂಬೇಡ್ಕರ್ ಕಾರ್ಮಿಕರ ಸಹಾಯಹಸ್ತ ಸ್ಕೀಮ್, ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಅದರಲ್ಲೂ ಸಹಿತ ಸುಮಾರು ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ಇವೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ತಮ್ಮೆಲ್ಲರ ಸಹಕಾರದ ಅವಶ್ಯಕತೆ ಇದೆ. ಮಾನ್ಯ ಸಂತೋಷ್ ಅವರಿಗೆ ಇವತ್ತು ನಾನು ನಮ್ಮ ಅಧಿಕಾರಿಗಳಿಗೆ ಅವ್ರ ಮುಖಾಂತರ, ನಮ್ಮ ಮುಖಾಂತರ, ಸರ್ಕಾರದ ಮುಖಾಂತರ ನಾನು ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, ನಮ್ದೇನು ನೈಜವಾದಂಥ ಅಸಂಘಟಿತ ಕಾರ್ಮಿಕರಿದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ದೇಶ ಕಟ್ಟುವಂಥ, ಸಮಾಜ ಕಟ್ಟುವಂಥ, ರಾಷ್ಟ್ರ ಕಟ್ಟುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇವೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ಅವರಿಗೆ ಮಾಹಿತಿ ಇಲ್ಲ, ಅರಿವಿಲ್ಲ. ಹೀಗಾಗಿ ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾರೆ, ದುಡಿತಾರೆ, ಆ ಸ್ಥಳದಲ್ಲೇ ನಮ್ಮ ಅಧಿಕಾರಿಗಳು ಹೋಗಿ ಇವತ್ತವರಿಗೆ, ಯಾಕಂದರೆ ಬಹಳ ಸಲ ಅನೇಕ ಯೋಜನೆಗಳು ಮಾಡ್ತಾ ಇದ್ದೀವಿ ಅಂದಾಗ ಕೆಲವರು ಯಾರು ಅರ್ಹರಿಲ್ಲ, ಅನರ್ಹರಿದ್ದವರು ಸುಮ್ಮನೆ ಬಂದು ನೋಂದಣಿ ಮಾಡ್ತಾರೆ. ಈಗ ಗೊಂದಲ ಆಗ್ತದೆ. ನೈಜವಾದಂಥ ಯಾರು ಇವತ್ತು ಅರ್ಹರಿರ್ತಾರೆ ಅವರಿಗೆ ಪರಿಹಾರ ಸಿಗುವಂಥದ್ದು ಕಷ್ಟ ಆಗ್ತದೆ. ಗೊಂದಲ ಆಗಿದ ಮೇಲೆ ಮತ್ತೆ ಅದಕ್ಕೆ ಪರಿಶೀಲನೆ ಮಾಡುವಂಥದ್ದು ಆಗ್ತದೆ. ನಮ್ಮ ಇಲಾಖೆ ಅಧಿಕಾರಿಗಳು ಎಲ್ಲಿ ಖಾಲಿ ಇದ್ದಂಥ ಹುದ್ದೆಗಳನ್ನು ಭರ್ತಿ ಮಾಡಿ ಅಲ್ಲೇ ಸ್ಥಳಕ್ಕೆ ಹೋಗಿ ಎಲ್ಲೆಲ್ಲ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇದೆ, ಹೋಟೆಲ್ ಇದೆ, ಮತ್ತೊಂದು ಇದೆ, ಏನೇನು ವೃತ್ತಿ ಮಾಡ್ತಾ ಇದ್ದಾರೆ. ವೃತ್ತಿ ಆಧಾರಿತವಾಗಿ ಅರ್ಹರಿದ್ದಂಥ ಮಹಿಳೆಯರಿಗೆ, ಪುರುಷರಿಗೆ ಗುರುತಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಅಲ್ಲೇ ಕೊಡುವಂಥ ಒಂದು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಅವರಿಗೆ ಸೂಚನೆಯನ್ನು ಕೊಟ್ಟು ಒಬ್ಬರಿಗೂ ಬಿಡದೆ ಅವ್ರದೇ ಜವಾಬ್ದಾರಿ ಇರಬೇಕು. ಮನೆಗೆ ಹೋಗಿ ಅವರಿಗೆ ಗುರುತಿಸಿ ಅವರಿಗೆ ನೋಂದಣಿ ಮಾಡಿ ಸ್ಮಾರ್ಟ್ ಕಾರ್ಡ್ ಕೊಡುವಂಥ ಕೆಲಸ ಮಾಡಿ ಅವ್ರಿಗೆ ಏನು ಅರ್ಜಿ ಹಾಕ್ತಾರೆ ಅವರು ಇವತ್ತು ವೈದ್ಯಕೀಯ ಅವರಿಗೆ ಯಾವುದೇ ಸೌಲಭ್ಯಕ್ಕಾಗಿ ಅಥವಾ ಅವ್ರ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯಕ್ಕಾಗಿ, ಅವರ ಮಗಳಿಗೆ ಮದುವೆ ಸೌಲಭ್ಯಕ್ಕಾಗಿ, ಇನ್ನಿತರ ಇವತ್ತೇನು ಕಾರ್ಯಕ್ರಮಗಳಿದ್ದಾವೆ ಅವತ್ತಿಂದ ಅವತ್ತೇ ಅಂದರೆ ಆದಷ್ಟು ಬೇಗ ತಕ್ಷಣವೇ
ಅದು ಸಕಾಲದಲ್ಲಿ ಮಾಡಿ ಕಾಲಮಿತಿಯಲ್ಲಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂಥ ಕೆಲಸ ಮಾಡಿದರೆ ಇದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದು ಆಗೋದಿಲ್ಲ. ಅದನ್ನು ಮಾಡುವಂಥ ಕೆಲಸ ಇವತ್ತು ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತೇವೆ, ನಮ್ಮ ಮಂತ್ರಿಗಳು ಮಾಡ್ತೇವೆ, ನಾವೆಲ್ಲರೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ 10ನೇ ತರಗತಿ ಫಲಿತಾಂಶ ಹೆಚ್ಚಳ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಇವತ್ತು KPS ಶಾಲೆಗಳು ಪ್ರಾರಂಭ ಮಾಡ್ತಾ ಇದ್ದೇವೆ. 10 ಹಲವಾರು ಯೋಜನೆಗಳು, 10 ಹಲವಾರು ಕಾರ್ಯಕ್ರಮಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಗೆ ಹೋದ ಸಲ 500 ಕೋಟಿ ಬಂದಿತ್ತು. ಈ ಸಲ ಮತ್ತೆ 500 ಕೋಟಿ ರೂಪಾಯಿ ಬಂದಿದೆ. ಈ ಅನುದಾನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದೇವೆ. ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾಗಿ ಈ ಒಂದು 2.5 ವರ್ಷದಲ್ಲಿ ಬರೀ ಬೀದರ್ ಜಿಲ್ಲೆಯಲ್ಲೇ ಮೊದಲನೇ ವರ್ಷ 15 ಲಕ್ಷ, ಎರಡನೇ ವರ್ಷ 16 ಲಕ್ಷ, ಈ ವರ್ಷ 15 ಲಕ್ಷ, ಸುಮಾರು 40 ರಿಂದ 45 ಲಕ್ಷ ಸಸಿ ನೆಟ್ಟು ನಮ್ಮ ಏನು ಹಸಿರು ಹೊದಿಕೆ ಜಾಸ್ತಿ ಮಾಡುವಂತ ಕೆಲಸ ಇವತ್ತು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾರೆ. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡ್ತಾ ಇದ್ದೇವೆ. ಎಕೋ ಟೂರಿಸಂ ಪಾರ್ಕ್, ಎಕೋ ಟೂರಿಸಂ ಟ್ರೆಕ್ಕಿಂಗ್, ಇಲ್ಲಿ ಪರಿಸರ ಪ್ರವಾಸೋದ್ಯಮ ಹೈದರಾಬಾದ್ ಸಮೀಪ ಇದೆ, ಅಲ್ಲಿನ ಜನನು ಬರಬೇಕು. ಹೊನ್ನಿಕೇರಿ ಯಾತ್ರ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಮಾಡ್ತಾ ಇದ್ದೇವೆ. ಪಕ್ಷಿಧಾಮ ಅದು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದೇವೆ. ದೇವಿ ವನ ಅದರ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದೇವೆ. ನೂರಾರು ಕಾರ್ಯಕ್ರಮಗಳು ಹೇಳಿಕೊಂಡ್ರೆ ಇನ್ನೂ ಸುಮಾರು ಸಮಯ ಆಗ್ತದೆ. ಬಹಳ ಜನ ಮಾತಾಡೋರಿದ್ದಾರೆ. ಮಾನ್ಯ ಸಚಿವರಿಗೆ ಮತ್ತೆ ಕಲಬುರಗಿ ಹೋಗೋದಿಲ್ಲ. ಎಲ್ಲ ರೀತಿಯ ಅಭಿವೃದ್ಧಿ ಪರ ಕೆಲಸ ಕಾರ್ಯ ನಡೀತಾ ಇದೆ. ಒಂದೇ ಸಲ ಎಲ್ಲ ಮಾಡ್ತೀವಿ, ಸ್ವರ್ಗನೆ ಮಾಡ್ತೀವಿ ಅಂತ ಸುಳ್ಳು ಯಾವುದು ಹೇಳೋದಿಲ್ಲ. ಏನು ಮಾಡ್ತಾ ಇದ್ದೇವೆ ಸಮಸ್ಯೆ ಹೇಳಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಅದ್ರ ಸಲುವಾಗಿ ತಾವು ಎಲ್ಲರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಈ ಸ್ಕೀಮ್ ಬಗ್ಗೆ ಹೀಗೆ ಈಶ್ವರ್ ಖಂಡ್ರೆ ಅವರು ಮತ್ತು ಕಮಿಷನರ್ ಅವರು ಹೇಳಿದ್ದಾರೆ, ಮತ್ತೆ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಅವ್ರು ಬಡವರ ಸಲುವಾಗಿ ಸುಮಾರು ಸ್ಕೀಮ್ ತಂದಿದ್ದಾರೆ. ಮತ್ತು ಮುಂದೆ ಸುಮಾರು ಅವ್ರ ಮೈಂಡ್ನಲ್ಲಿ ಯಾವ ಥರ ಇನ್ನೂ ಬಡವರಿಗೆ ಹೆಲ್ಪ್ ಮಾಡಬೇಕು, ಲೇಬರ್ಗಳಿಗೆ ಹೆಲ್ಪ್ ಮಾಡಬೇಕಂತ ಕ್ಯಾಬಿನೆಟ್ನಲ್ಲಿ ಡೈರೆಕ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡ್ತಾರೆ. ಮತ್ತು ಸ್ಟ್ರಾಂಗ್ಲಿ ಮಾತಾಡ್ತಾರೆ. ನಿಮ್ಮ ಸಲಗೆ ಬಡವ್ರ ಸಲಗೆ ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಬಡವರು ಆಗಲಿ, ದಲಿತ ಆಗಲಿ, ಮೈನಾರಿಟಿ ಆಗಲಿ, ಬ್ಯಾಕ್ವರ್ಡ್ಸ್ ಆಗಲಿ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಆ ಸಂವಿಧಾನ ಬಗ್ಗೆ, ಈಕ್ವಾಲಿಟಿ ಬಗ್ಗೆ ಅವರು ಡೈರೆಕ್ಟ್ ಅಸೆಂಬ್ಲಿನಲ್ಲಿ, ಕ್ಯಾಬಿನೆಟ್ನಲ್ಲಿ ಮತ್ತು ಪ್ರೆಸ್ ಮೀಡಿಯಾದಲ್ಲಿ ಮುಂದೆ ಡೈರೆಕ್ಟ್ ಮಾತಾಡ್ತಾರೆ. ಅವರೊಬ್ಬರು ನಮ್ಮ ಇಡೀ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಲೀಡರ್ ಅಂತ ಅವರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಎಲ್ಲರೂ ಬಡವರು ಲೀಡರ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಅದ್ರ ಸಲುವಾಗಿ ಸಂತೋಷ್ ಲಾಡ್ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಸುಮಾರು ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಬಡವರ ಸಲುವಾಗಿ ಅವ್ರ ಮಕ್ಕಳು ಭವಿಷ್ಯ ಸಲುವಾಗಿ, क्योंकि जो तुम कष्ट उठाए, जो लेबर लोग हैं, जो मैकेनिक है, ड्राइवर है, हमारे है, जितने लोग जो आज कष्ट उठा रहे हैं, वो कष्ट उनके बच्चों को नहीं होना. ನಿಮ್ಮ ಮಕ್ಕಳಿಗೆ ಆ ಕಷ್ಟ ಬರಬಾರ್ದು. ನಿಮ್ಮ ಮಕ್ಕಳು ಒಳ್ಳೆ ಸ್ಥಾನದಲ್ಲಿ ಹೋಗ್ಬೇಕಂತ ಡಿಪಾರ್ಟ್ಮೆಂಟ್ಲಿಂದ ಒಂದು ಸಪ್ರೇಟ್ ಸ್ಕೂಲ್ ಇರಬೇಕು. ಹೆಂಗ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಇದೆ ಆ ಥರ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ಲಿಂದ ಸ್ಕೂಲ್ ಮುಂದೆ ಫ್ಯೂಚರ್ನಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಹೀಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ, ಯಾಕಂದರೆ ಲೇಬರ್ ನನ್ನ ಕ್ಷೇತ್ರದಲ್ಲಿ ತುಂಬ ಇದೆ, ಬೀದರ್ನಲ್ಲಿ ಕೊಡಬೇಕಂತ ಕೊಡ್ತಾರಂತ ಒಪ್ಕೊಂಡಿದ್ದಾರೆ. ವಿತಿನ್ 6 ಮಂತ್ನಲ್ಲಿ लोग सबसे ज़्यादा संविधान पे चलने वाले, बाबा साहब अम्बेडकर के संविधान पे चलने वाले और स्ट्रिक्ट फॉलो करो बोलने वाले जो शख्स है अनिल लाड साहब, संतोष अनिल लाड, वो कभी भी इक्वलिटी के बारे में, क्यों इक्वलिटी के बारे में बोलते हैं बोले तो उनको भी, मेरे को भी, ईश्वर खंडे साहब को भी बहुत टाइम फोन आता है, बहुत से लोग आके रिक्वेस्ट करते हैं, सर बहुत समस्या है, हॉस्पिटल में हमको एक ब्लड का बॉटल चाहिए, आप रिकमेंड करके दिलाओ.
बहुत से पेशेंट आके बोलते हैं, कई जनों को मैं बोला हूँ, ठीक है आपको ब्लड तो मिलेगा, दिलाएंगे, मगर वो ब्लड कौन से समाज का चाहिए, कौन से कास्ट का ब्लड चाहिए तुमको, वेज चाहिए नॉन वेज चाहिए, क्योंकि वो ब्लड ज़्यादा देने वाले गरीब लोग ही रहते, लेबर लोग ही रहते वहाँ जाके। लेबर बहुत बहादुर होता है, आप लोग बहुत बहादुर हैं, खून पसीने की कमाई खाते हैं, ईमानदारी की कमाई खाते हैं। जितने गरीब लेबर जितने लोग आते हैं ना, वो सबसे पहले ईमानदारी की कमाई खाते हैं, खून पसीने की कमाई खाते हैं। हाँ, गरीब है सच है, लेकिन खुदा के नजर में सबसे ज्यादा अमीर तुम लोग, उसको पता है ईमानदारी का एक खून का खतरा करोड़ों रुपए से बढ़ के खुदा के नजर में, और वहां पे हिसाब किताब होगा। हम लोग इतने बड़े सभी मिक्स है यहाँ पे, सभी समाज वाले, बहुत से लोग जात पात की बात करते हैं, अमीर गरीब की बात करते हैं, छूत छात की बात करते हैं। खुदा उनको कैसा ट्रेन किया बताता हूँ। हम सांस ऑक्सीजन जो ले रहे हैं